ಏನ್ ರಾಮ ಮಂದಿರ ವಿವಾದ ಶುರುವಾಗಿದೆ ಅಲ್ಲ ಸರ್, ಈಗ ಅದು ಮುಂದೆ ಕರ್ನಾಟಕದಲ್ಲಿ ಗೋದ್ರ ಹತ್ಯಾಕಾಂಡಕ್ಕೆ ಇದನ್ನಾಗಬಹುದು, ಅವಕಾಶ ಕೊಡಬಹುದು ಅಂತ ಹೇಳಿದಾರೆ ಸರ್. ನೋಡಿ, ಕರ್ನಾಟಕ ರಾಷ್ಟ್ರ ಕವಿ ಕುವೆಂಪು ಅವ್ರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು, ನಾವು ಇಲ್ಲಿ ಯಾವುದೇ ಗೋದ್ರ ಹತ್ಯಾಕಾಂಡ ಆಗ್ಲಿ ಮತ್ತೊಂದಾಗ್ಲಿಕ್ಕೆ ನಾವು ಆಸ್ಪದ ಕೊಡೋದಿಲ್ಲ. ಹರಿಪ್ರಸಾದ್ ಅವರು ಹೇಳಿಕೆ ಏನ್ ಕೊಟ್ಟಿದ್ದಾರೆ ನನಗೆ ಮಾಹಿತಿ ಇಲ್ಲ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಏನ್ ಹೇಳಿದ್ದಾರೆ, ಅದು ಅವ್ರಿಗೆ ಬಿಟ್ಟಂತದ್ದು. ಅವ್ರು ಹೇಳಿದ್ದೇನಂದ್ರೆ ಸರ್, ಇದು ರಾಮ ಮಂದಿರ ಉದ್ಘಾಟನೆ ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಶಂಕರಾಚಾರ್ಯರು ಮೂಲ ಆಚಾರ್ಯರು ಆ ರೀತಿ ಆಚಾರ್ಯರಿಂದ ಇದು ಉದ್ಘಾಟನೆ ಮಾಡಬೇಕಾಗಿತ್ತು, ಇದು ರಾಜಕೀಯವಾಗಿ ಉದ್ಘಾಟನೆ ಆಗ್ತಾ ಇದೆ ಅದನ್ನ ಹೇಳಿದ್ದಾರೆ ಅಂತ ಹೇಳಿ. ಮತ್ತೆ ಇಲ್ಲ ಸರ್, ಇಲ್ಲ ಸರ್, ಗೋದ್ರ ಹತ್ಯಾಕಾಂಡ ಮತ್ತೊಂದು ಗೋದ್ರ ಹತ್ಯಾಕಾಂಡ ಆಗುತ್ತೆ ಅಂತಾನೆ ಹೇಳಿದಾರೆ ಸರ್. ಅದು ಮತ್ತೊಂದು ಗೋದ್ರ ಹತ್ಯಾಕಾಂಡ ಹಾಗೆ ಹೇಳಿದ್ರೆ ಅದು ಸರ್ ಬಹುಶಃ ಅದನ್ನ ಅದು ಅವ್ರ ವೈಯಕ್ತಿಕವಾದಂತ ಹೇಳಿಕೆ. ನಮ್ಮ ಸರ್ಕಾರದಲ್ಲಿ ಇದ್ದವರು ನಾವು, ಈಗ ನಾನು ಸಚಿವನಾಗಿ ಹೇಳ್ತಾ ಇದ್ದೀನಿ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು, ಸರ್ಕಾರ, ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ರಾಷ್ಟ್ರ ಕವಿ ಕುವೆಂಪು ಹೇಳಿದ ಹಾಗೆ ಇಲ್ಲಿ ಎಲ್ಲಾ ಧರ್ಮ, ಎಲ್ಲಾ ಜಾತಿಯನ್ನು, ರಾಮನೂ ಬೇಕು, ಶಿವನೂ ಬೇಕು, ಅಲ್ಲಾನು ಬೇಕು, ಎಲ್ಲರೂ ಬೇಕು. ನಮಗೆ ಎಲ್ಲರನ್ನೂ ಗೌರವಿಸ್ತೀವಿ, ಎಲ್ಲರಿಗೂ ಮರ್ಯಾದೆ ಕೊಡುವಂತ ನಮ್ಮ ಸಂಸ್ಕೃತಿ, ಅದು ಬಸವ ತತ್ವ. ಇದು ಈಗ ರಾಮ ಭಕ್ತರು ರೈಲ್ವೆಗಳೆಲ್ಲ ಹೋಗ್ತಾ ಇರ್ತಾರೆ ಸರ್, ಅಂತ ಸಮಯ ಆಗ್ಬಹುದು ಅಂತ ಕರ್ನಾಟಕದಲ್ಲಿ ಅಂತಾವ್ ಯಾವುದು ಕೂಡ ಆಗೋದಿಲ್ಲ. ರಾಜ್ಯ ಸರ್ಕಾರ ಎಲ್ಲಾ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತದೆ. ಕೇಂದ್ರ ರೈಲ್ವೇಸು ಕೇಂದ್ರ ಸರ್ಕಾರದ ಮೊದಲು ರೈಲ್ವೆ ಪೊಲೀಸ್ ಆಗ್ಲಿ, ರೈಲ್ವೆ ಕೇಂದ್ರ ಸರ್ಕಾರದ್ದು ಕೂಡ ಸಹಾಯವನ್ನು ತೆಗೆದುಕೋತದೆ. ಇಲ್ಲಿ ಯಾವುದು ಗೋದ್ರ ಆಗ್ಲಿ ಮತ್ತೊಂದಾಗ್ಲಿ ಆಗ್ಲಿಕ್ಕೆ ಅವಕಾಶ ಇಲ್ಲ, ಆಗೋದಿಲ್ಲ. ಅಂದ್ರೆ ಸರ್ ಕರಸೇವಕರನ್ನ ಟಾರ್ಗೆಟ್ ಮಾಡಿ ಏನ್ ಮಾಡ್ತಾರೆ, ಯಾರು ಕೂಡ ಅಂತದ್ ಮಾಡಿದ್ರೆ ಸಹ ರಾಮನ ಬಗ್ಗೆ ಏನ್ ಕರಸೇವಕರಿದ್ದಾರೆ, ಅದು ಎಲ್ಲಾ ಜಾತಿಯವ್ರು, ಎಲ್ಲಾ ಧರ್ಮದವ್ರು, ಎಲ್ಲಾ ಪಕ್ಷದವರು ಕೂಡ ಇದ್ದಾರೆ. ಆ ರೀತಿ ಆಗ್ಬಹುದು, ನಾನು ಮಾಹಿತಿ ಅಂತ ನಾನು ಕೇಳಿ, ನನಗೆ ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಅವ್ರು ಏನ್ ಹೇಳಿದಾರೆ ನನ್ಗೆ ಗೊತ್ತಿಲ್ಲ. ಯಾವ ಅರ್ಥ ಹಿಮೇ ಟುಮಾರೋ ಡಿನೈ, ಹಿಂಗ್ ಹೇಳಿದೀನಿ ಹಂಗ ಹೇಳಿದೀನಿ ಅಂತೇಳಿ ನೀವ್ ಯಾಕಂದ್ರೆ ನನ್ಗೆ ಗೊತ್ತಿಲ್ಲ ಅದಕ್ಕೆ ಏನ್ ಹೇಳಿದಾರೆ ಅಂತೇಳಿ. ನೀವ್ ಹೇಳುದು ರಾಮ ಕೇವಲ ಬಿಜೆಪಿಗೆ ಸೀಮಿತ ಅಲ್ಲ, ಎಲ್ಲರಿಗೂ ಸೀಮಿತ. ರಾಮನನ್ನು ಎಲ್ಲರೂ ಗೌರವಿಸ್ತಾರ್ರಿ, ಶಿವನ ಎಲ್ಲರೂ ಗೌರವಿಸ್ತಾರ. ಇದ್ರಲ್ಲಿ ಏನಿದೆ? ನಾನು ಇನ್ನೇನು ಹೇಳಿದ್ದೀನಲ್ಲ ಇವತ್ತಲ್ಲ, ಇವತ್ತು 3ನೇ ಬಾರಿ ಹೇಳುದು ನಿಮಗೆ. ಇದನ್ನ ಬಿಟ್ಟು ಎಲ್ಲ ಹಾಕ್ತೀರಿ ನೀವು. ಸರ್, ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಅರೆಸ್ಟ್ ಆಗೋದಕ್ಕೆ ಜಗದೀಶ್ ಶೆಟ್ಟರ್ ಕಾರಣ ಬಿಜೆಪಿ ಮುಖಂಡರು ಸ್ಟ್ರೈಕ್ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಮತ್ತೆ ಹೇಳಿದಿನಪ್ಪ, ಮುಂಜಾನೆ ಹೇಳಿದ ಮತ್ತೆ ಅಲ್ಲ ಶೆಟ್ರೆ ಕಾರಣ ಅಂತ ಹೇಳಿ ಆರೋಪ ಮಾಡ್ತಾರೆ, ಜಗದೀಶ್ ಶೆಟ್ಟರ್ ಅವ್ರ ಕಾರಣ ಅಂತ ಹೇಳಿ. ಈಗ ಅವನ ಮೇಲೆ ಏನೋ ಅವನಿಗೆ 18-20 ಕೇಸು, ರೌಡಿ ಶೆಟ್ರೆ ಕಾರಣ ಮಾತಾಡಕ್ ಬಿದ್ದು ಬೇಕಲ್ಲ, ನಾಚಿಕ್ ಬರ್ಬೇಕು ನೀವು ಮಾಡಿದ ಕೆಲಸಕ್ಕೆ. ಮೊದಲು ಫಸ್ಟ್ ಮೈಲೇಜ್ ತಗೋತಾ ಇದಾರೆ ಬಿಜೆಪಿ ಮೈಲೇಜ್ ಇಲ್ಲ. ಕೆಲಸ ಮಾಡಿ ಅವ್ರ ವಿರುದ್ಧ ಎಷ್ಟು ಕೇಸ್ ಅಂತ ಪಬ್ಲಿಕ್ ಟಿವಿ ಹಾಕ್ರಿ, ಮರ್ಯಾದೆ ಯಾರು ಹೋಗ್ತದೆ ನೋಡುವಂತದ್ದು.